ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ಯಾಷನ್ ಫ್ರೂಟ್ ನೋಡ್ರಿ ಎಷ್ಟು ಆಗ್ಯಾವ, ಬಳಿ ತುಂಬ ಫುಲ್ ಕಾಯಿನ ಕಾಣಿಸಾಕತ್ತವ. ಪೂರ್ತಿ ಬಳಿ ತುಂಬ ಕಾಯಿ ಆಗ್ಯಾವ. ಬರ್ರಿ ಹೆಂಗದಾರ ತಡಾಕ ಇವತ್ತಿನ ಲಾಗ್ ಹೆಂಗಿರ್ತೈತೆ ಅಂತೇಳಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ಏನದ ಬ್ಲಾಕಿ ಆ ಕಡೆ ಹೋಗೈತಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗಲಕಾಯಿ ಮತ್ತು ಆಗ್ಯಾವೇನಿಲ್ಲ ಗೊತ್ತಿಲ್ಲ. ಹೋಗೋ ಮುಂದೆ ಹಾಗಲಕಾಯಿ ಹರಿದು ಫ್ರೈ ಮಾಡಿ ನಾನೊಂದಿಷ್ಟು ತಿಂದು ಇಟ್ಟು ಹೋಗಿದ್ನಿ. ಅವು ಹೆಂಗೆ ಇದ್ದಿದ್ದು ಹಂಗೆ ಅದಾವ. ನಮ್ಮ ಮನೆಯವ್ರಿಗಂತೂ ಅಂಥದ್ದೆಲ್ಲ ತಿನ್ನಂಗಿಲ್ಲ. ಮಳೆ ಆತಂದ್ರೆ ಎಲ್ಲಿ ಎಷ್ಟು ಇದಾಗೈತೆ ನೋಡ್ರಿ. ಅದನ್ನೇನು ನಾವು ಮೇಂಟೈನ್ ಮಾಡೋಕತ್ತಿಲ್ಲ ಸರಿಯಾಗಿ. ಇದು ಗೆಣಸಿನ ಬಳ್ಳಿ. ಈಗ ಸದ್ಯಕ್ಕೆ ಬಾಳೆಕಾಯಿ ಹಣ್ಣೇನೋ ಆಗ್ಯಾವಂತ, ಹಾಗಾಗಿ ಒಂದು ಬಾಳೆ ಗಿಡ ಬಂದೈತಿ. ಇದನ್ನು ಬಾಳೆ ಗಿಡ ಕಡಿನಂತ ಬರ್ರಿ ಬಾಳೆಹಣ್ಣು ತಿನ್ನಕ್ಕೆ. ಇವು ಏಲಕ್ಕಿ ಬಾಳೆ. ಅಯ್ಯ ಹೌದು, ಒಂದು ಹಣ್ಣಾಗೈತಿ ಕಾಣಿಸ್ತೈತಿ ನೋಡ್ರಿ ಅಲ್ಲಿ. ಒಂದು ಹಣ್ಣಾಗೈತಿ. ಪೂರ್ತಿ ಹಣ್ಣಾಗೋವರೆಗೂ ಬಿಡ್ತೇವೆ ಅದ್ರೊಳಗೆ. ಅಂದ್ರೆ ಒಂದು ಎರಡು ಹಿಂಗೆ ಒಂದು ಗಿಡ ಹಿಂಗತಿ ಹಣ್ಣಾಗಿರ್ತಾವ. ಇನ್ನೊಂದು ಹ್ಯಾಪಿ ನ್ಯೂಸ್ ನೋಡ್ರಿ, ನಮ್ಮ ತೆಂಗಿನ ಗಿಡಗಳು ಇಷ್ಟು ಹೂ ಬಿಡಾಕತ್ತವ. ಕಡಿ ನಿಂದಿರ್ತಿ ಅಕ್ಕ. ಒಂದು ಬಾಳೆ ಎಲೆ ಊಟ ಮಾಡೇನಂತಂದ್ರೆ ಸಿಗಂಗಿಲ್ಲ ನೋಡ್ರಿ ನಮ್ಗೆ. ಯಾಕಂದ್ರೆ ಸಿಕ್ಕಾಬಡಿ ಗಾಳಿ ಬೀಸ್ತೈತಲ್ಲ, ಇಲ್ಲೇ ಎಲ್ಲ ಹರಿದು ಬಿಟ್ಟಿರ್ತಾವೆ. ಒಂದು ಬಾಳೆ ಎಲೆ ಸುದ್ದನ್ನ ಇರಂಗಿಲ್ಲ. ಅಲ್ಲಿ ಕೆಳಗೆ ಕಡಿದು ಬಿಡಲ್ಲ, ಅಷ್ಟೇ ಯಾಕೆ ತ್ರಾಸ ಬಿಟ್ಕೋತಿ. ಸೂಪರ್ ಬಾಳೆಹಣ್ಣು. ತೆಗೆದು ಹೋಗಿ ಬಿಸಾಕಲ್ಲ ಗಿಡನ. ಅದನ್ನು ಕಡಿತೀನ ಗಿಡ. ಇಲ್ಲಿ ಕರ್ಬೇವಿನ ಗಿಡ ಹಚ್ಚಿದ್ನಿ. ಇವು ಮಸ್ತ್ ಬಂದಾವ ಕರ್ಬೇವಿನ ಗಿಡ. ಮತ್ತು ಅದ್ರೊಳಗೆ ಇದ್ದೀನಿ ಶ್ರೀಗಂಧ ನಾವೇನು ಹಚ್ಚಿಲ್ಲ. ಎಷ್ಟು ಮಸ್ತ್ ಶ್ರೀಗಂಧ ಬಂದತ್ ನೋಡಿ. ಏನು ಹೊಡ್ತು. ಮತ್ತಿಲ್ಲಿ ಎದ್ರಾಗ ಹಳದಿ ಬರ್ತಾವೆ. ಇವು ಬಿಡ್ತಾವೆ. ಒಂದು 3 ಅಲ್ಲೊಂದು ಗಿಡ ಆಗೈತಿ. ಅದಿನ್ನೂ ಭಾಳ ದಿನ ಕಣ್ಣಾಕೈತಿ. ಮಾವಿನ ಗಿಡ ಅಂತೂ ಎದಕ್ಕೆ ಉಪಯೋಗ ಇಲ್ದಂಗೆ ಅದು. ಇಲ್ಲಿ ಅಲ್ಸಂದಿ ಹಾಕಿದ್ನಿ, ಇಲ್ಲಿ ನೋಡೇನಿ ಇಲ್ಲ. ಬರ್ರಿ ನೋಡೋಣಂತ. ಅಲ್ಸಂದಿದ ಹೂ ಬಿಟ್ಟ ಕಾಯಿ ಹಾಕತ್ತವು. ಹರಿದಿನೇ ಇಲ್ಲ, ಹರಿಬೇಕು. ಅಯ್ಯೋ ಅಲ್ಲೇ ಕಾಯಾಗಿ ಅಲ್ಲೇ ಇದಾಗಿ ಹೋಗ್ಯಾವ ನೋಡ್ರಿ. ಇವು ನಾನು ನೋಡೇನಿಲ್ಲ. ಅಯ್ಯೋ ಎಷ್ಟು ಕಲ್ಲಾಗ್ಯಾವ ನೋಡ್ರಿ. ಇಲ್ಲಿ ಎಲ್ಲ ಅಲ್ಲೇ ಒಣಗಿ ಹೋಗ್ಬಿಟ್ಟಾವು. ಹಾಕದಿಂದ ನೋಡ್ಬೇಕಲ್ಲ, ಕಾಯಾಗಿರ್ತಾವ ಬಿಟ್ಟಿರ್ತಾವ ಅಂತ. ಇರ್ವಿಗೆ ಆಗೋಗ್ಯಾವ. ಇರುವು ತಿನ್ನಾಕತ್ತಾವ ನೋಡ್ರಿ ಅವ್ನು. ಈಗ ಇಕ್ಕಟ್ಟು ಒಣವು ಹಸಿವು ಕೊಡೆ ಕಾಯಿ ಹರ್ಕೊಂಡು ಹಸಿವು ಪಲ್ಯಕ್ಕೆ ಹಾಕವು, ಒಣವು ಪಲ್ಯಕ್ಕೆ ಹಾಕವು. ಮತ್ತೆಲ್ಲಾರ ಹಾಕ್ಬೇಕಂತ ಅನ್ಸಿದ್ರೆ ಒಂದು ಬೀಜ ಹಾಕೋದು. ಗಿಡ ಯಾಕೆ ತೊಗೊಂಡು ನೋಡಿ ತೊಗೊಂಬರ್ತಾನ. ನೈಟಿ ಹೇಳದ ದಿನ ಹಾಕೊಳ್ಳೋದು. ಅರ್ಬಿ ಮ್ಯಾಗ ಅರ್ಬಿ. ನಾನು ಇಲ್ಲಿ ಹಿಂದೆ ನಾನು ಒಂದಿಗೆ ದಾಡ್ದೆ ನಿಂದರು. ನಾನು ಕಣ್ಣು ಕನ್ಸಂಗಿಲ್ಲ. ನಾನು ಕಣ್ಣು ಕಂಡಿದ್ದೆ ಹಿಂಗೆ ಕಕ್ಕೈತಿ ಬಾಳೆವು. ಹೌದಿಲ್ರಿ? ಎಲ್ಲಿ ಹಾಕ್ತಿ ಹಾಕ್. ಇಲ್ಲೇ ಇಡ್ಲ ಮ್ಯಾಗ. ನನಗೆ ಕೈ ಇಲ್ಲ. ಬಳಿಗಡ ಫಸ್ಟ್ ಬಾಳೆಹಣ್ಣು ನಾನ ತಿನ್ನಕತ್ ನೋಡಿ. ಇಷ್ಟು ಕಲರ್ ಬಂದೈತಿ ಅಲ್ರಿ. ಇನ್ನೂ ಒಳಗೆ ಹಣ್ಣಾಗಿಲ್ಲ ನೋಡ್ರಿ. ಇದು ಇಟ್ಟೆ ನೋಡೊಂದಿಟ. ಇಲ್ಲ ಪೂರ್ತಿ ಹಣ್ಣಾಗಿಲ್ಲ. ಅದ ಒಂದಿಟ್ಟು ತಿಂದು ಒಂದಿಟ್ಟು ನಮ್ಮ ಮನೆಯವ್ರಿಗೆ ಇಟ್ಕೊಂಡು. ಹಣ್ಣಾಗಿಲ್ಲ ಅಂತೇನು ಇಟ್ಟಿಲ್ಲ. ಮತ್ತು ಹೊಟ್ಟೆ ಕಡಿಬಾರ್ದಂತೇಳಿ ಇಟ್ಟೇನಿ. ಹೌದಿಲ್ರಿ? ಮಜ್ಜಿಗೆ ಅಂತೇಳಿ ಹೇಳಿಲ್ಲ.
ಏನಾಗೈತಿ ಇದ್ರ ಮ್ಯಾಲ ಮುಚ್ಚಿದ್ ನಿಗ ತೆಗ್ದಿಲ್ಲ ಮತ್ತು ಇದು ಮಳೆಗಾಲಲ್ಲ ಮಳೆಗಾಲಕ್ಕೆ ಮೋಸ್ಟ್ಲಿ ಹಂಗೆ ಆಗ್ಬೋದೇನೋ ತಿಂದು ಹೆಂಗೈತೆ ತಿಂದಿಂದ ಹೇಳೋರು ಅವರು ಮಾತದ್ ನೋಡ್ರಿ ಅದಕ್ಕೆ ಬಾಳೆ ಹೋಗಿ ಸಂತಿ ಕಾಯಿಪಲ್ಲೆ ಏನಿಲ್ಲ ಕಾಯಿಪಲ್ಲೆ ಸಂಕ್ರಾಂತಿ ಮಾಡ್ಕೊಂಡ್ರು ಯಾವಾಗ ಯಾವಾಗಂತ ಯಾವಾಗ ನಡೀಗ 10 ಮಣಿಗೆ ಇರ್ತದ ಸಾಯಂಕಾಲ ಸಂಜೆನೆ ಇರ್ತದ ಅದನ್ನ ಸಾಂತಿ ನಮ್ಮ ಮನೆಗೆ ಹಂಗಾರಿ ₹1,000 ಅದ ನೋಡು ಅದ್ರೊಳಗೆ ಮತ್ತೆ ಚೇಂಜ್ ಅದ ನೋಡಿ ಎಷ್ಟು ಅದ ನೋಡಿ ನಮ್ಮ ಮನೆಯವ್ರು ₹4,000 ಕೊಟ್ಟಿದ್ದಾರೆ ನನಗೆ ₹3,000 ಖರ್ಚಾಗ್ಯಾವ ₹1,000 ಉಳಿದೈತೆ ₹1,000 ಇನ್ನೂ ಜಾಸ್ತಿ ಉಳಿದಿರ್ಬೋದು ಚಿಲ್ಲರ್ ನೀನು ₹1,000 ಅಷ್ಟೇ ತಕೋ ಚಿಲ್ಲರ್ ಅದ್ರೊಳಗೆ ಇರ್ಲ ಒಂದಿಟ್ಟ ವೆಂಕಟೇಶ ಹೊರಗೆ ಹೋಗ್ಯಾ ಏನಿಲ್ಲ ಏನು ಗೊತ್ತಿಲ್ಲ ನಾನು ನಿನ್ನೆ ಪಲಾವ್ ಮಾಡಿದ್ದಿಂದನ ಬಂದು ರಾತ್ರಿ ಊಟ ಮಾಡಿಲ್ಲ ಯಪ್ಪ ಎಷ್ಟು ನಿಧಿ ಅಂತಂದ್ರ ಎಷ್ಟು 5 ಗಂಟೆಗೆ ಮಕ್ಕೊಂಡೀನಿ ಹೊಳ್ಳಿ ಅದನ್ನ ಒಗ್ಗರಣೆ ಕೊಡ್ತೀನಿ ಮಸ್ತ್ ರುಚಿ ಆಕೈತಿ ಏನಂದಿಲ್ಲ 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 ಹೇಳ್ಬೋದು ಮತ್ ನೀ ಏನೋ ಅಂದಂಗೆ ಕೇಳಿಸ್ತ ಅವ್ರು ಬರ್ತಾರ ಜಾತ್ರೆ ನಮ್ಮ ಮನೆಯವ್ರು ಏನೇನು ಮಾಡ್ತಾರೆ ಅಂತಂದ್ರೆ ಈಗ ಸಂಜೆ ಮಾಡಿದ್ ಮುಂಜಾನೆ ತಿನ್ನಂಗಿಲ್ಲ ಮುಂಜಾನೆ ಮಾಡಿದ್ ಮಧ್ಯಾಹ್ನ ತಿನ್ನಂಗಿಲ್ಲ ಹಿಂಗೆ ಮಾಡ್ತಾರ ಅವ್ರ ಹಂಗಾಗಿ ಈಗ ನಾನು ಇದಕ್ಕೆ ಒಗ್ಗರಣೆ ಕೊಟ್ಟನೆ ಅಂದ್ರೆ ಒಗ್ಗರಣೆ ಅನ್ನ ಆಗ್ಬಿಡ್ತೈತಿ ಅಂದ್ರೆ ಚಿತ್ರಾನ್ನ ಆಗ್ಬಿಡ್ತೈತಿ ಅದ್ರ ಸಲುವಾಗಿ ಹಿಂಗೆ ಮಾಡ್ಕೋರೆ ನಾನು ಭಾಳ ಚಲೋ ಆಕೈತಿ ಇಲ್ಲಿ ಟೊಮೆಟೊ ಏನಿಲ್ಲ ಮೆಣಸಿನ್ಕಾಯಿ ಅಷ್ಟ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಬೇಕಾದ್ರೆ ಹಾಕೋಬಹುದು ನಾನು ನೋಡ್ತೀನಿ ಹಾಕ್ಬೇಕಂತ ಅನಿಸಿದ್ರೆ ಹಾಕ್ತೀನಿ ನಾನು ಮೆಣಸಿನ್ಕಾಯಿಲೆ ಉದ್ದಕ್ಕನೆ ಹೆಚ್ಚಿಸ್ತೇನೆ ಯಾಕಂದ್ರೆ ನಮ್ಮ ಮನೆಯವರು ಮೆಣಸಿನ್ಕಾಯಿ ತಿನ್ನಂಗಿಲ್ಲ ಅದ್ರೊಳಗೆ ಒಗ್ಗರಣೆ ಒಳಗೆ ಅಂದ್ರೆ ಖಾರ ಬಿಟ್ಟಿರ್ತೈತಲ್ಲ ಖಾರ ಸಲುವಾಗಿನ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋದು ಖಾರ ಇರಲಿಲ್ಲ ಅಂದ್ರೂ ಅವ್ರು ಮೆಣಸಿನ್ಕಾಯಿ ತಿನ್ನಂಗಿಲ್ಲ ಹಾಗಾಗಿ ತೆಗ್ಯಾಕ ಈಸಿ ಆಗ್ಬೇಕಲ್ಲ ಅದ್ರ ಸಲುವಾಗಿ ನಾನು ಉದ್ಕನ ಕಟ್ ಮಾಡಿ ಹಾಕ್ತೇನೆ ಈಗ ಎಷ್ಟು ಬೇಕಷ್ಟ ಎಣ್ಣೆ ಹಾಕೊಳ್ಳೋದು ಒಗ್ಗರಣೆಗೆ ಭಾಳ ಈಸಿ ರುಚಿಯಾಗಿರ್ತೈತೆ ಒಂದ್ಸಲ ಮಾಡಿರಲಿಲ್ಲ ಅಂದ್ರೆ ಮಾಡ್ಬೋದು ನಮ್ಮ ಮನೆಯವ್ರು ಹಾಡು ಜೋರೈತೆ ಅವ್ರದ್ದು ಹೊರಗೆ ಇದು ಮೊನ್ನೆ ಹೊರಗಿಟ್ಟಿದ್ದೆ ಹೆಂಗೆ ಇದ್ರೊಳಗೆ ಸಿಟ್ಟು ಬಂದು ಹಾಡ್ತಿರ್ತಾರೆ ನಮ್ಮ ಮನೆಯವ್ರು ಖುಷಿಯಾಗಿ ಹಾಡ್ತಾರಂತ ಯಾವತ್ತೋ ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವು ಮತ್ತೆ ಮನೆ ಅನ್ನ ಹಾಡ ಮಸ್ತ್ ಹಾಡ್ತಾರ ಅಂತೇಳಿ ಅವರು ಖುಷಿಗಾಗಿ ಹಾಡಂಗಿಲ್ಲ ಸಿಟ್ಟು ಬಂತಂದ್ರೆ ಸಿಟ್ಟನ್ನ ಆ ಥರ ತೋರಿಸ್ಕೋತಾರ ವೆಂಕಟೇಶ ಸಾಸಿವೆ ಹಾಕಿನಿ ಈಗ ಜೀರಿಗೆ ಹಾಕ್ತೀನಿ ನಾನು ಟೊಮೆಟೊನ ಯಾಕೆ ಹಾಕಂಗಿಲ್ಲ ಅಂದ್ರೆ ನಾವು ಅದ್ರೊಳಗೆ ಮೊಸರತಿ ಹಾಕೊಂಡು ತಿಂತೇವಿ ಹಾಗಾಗಿ ನಾನು ಟೊಮೆಟೊನ ಹಾಕಂಗಿಲ್ಲ ಬೇಕಂತಂದ್ರೆ ನೀವು ಏನಂದ್ರೆ ನಿಂಬೆ ಹಣ್ಣ ಹೆಚ್ಚಿ ಆಮೇಲೆ ಲಾಸ್ಟಿಗೆ ಹಾಕೋರಿ ಟೊಮೆಟೊನ ಹಾಕಂಗಿಲ್ಲ ಶಿವಿ ಹಾಕೈತಿ ಭಾಳ ರುಚಿ ಆಗಿದ್ದೀವಿ ಅಂತೇಳಿ ಹಾಕಂಗಿಲ್ಲ ಅಂತ ನೋಡ್ತೀನಿ ಅಂಬ್ರಂಗಿಲ್ಲ ಅಂದ್ರೆ ಸಾಲಂಗಿಲ್ಲ ಅಂತ ಅರ್ಥ ಲೆಕ್ಕ ಹೇಳ್ತೀನಿ ನಾ ಮಾಡಿ ಚಿಂತೆ ಮಾಡಕ್ ಹೋಗ ಈಗಿಲ್ಲ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೇನಿ ಅರ್ಶುಂಠಿ ಹಾಕುವಂಥದ್ದು ಏನು ಇರಂಗಿಲ್ಲ ಅರ್ಶುಂಠಿ ಹಾಕಂಗಿಲ್ಲ ಅಂದ್ರೆ ಒಳ್ಳೆ ನಾವು ಈ ಥರ ಒಗ್ಗರಣೆ ಕೊಡೋದ್ರಿಂದ ಎಕ್ಸ್ಟ್ರಾ ರುಚಿ ಬರ್ತೈತಂತ ಅಷ್ಟ ಮತ್ತೇನಿಲ್ಲ ತಿನ್ನೋರಿದ್ರೆ ನಡಿತೈತಿ ಇವ್ರು ತಿನ್ನಂಗಿಲ್ಲಲ್ಲ ನಮ್ಮ ಮನೆಯವ್ರ ನಾನು ಉದ್ದಿನ ಬೇಳೆನೂ ಹಾಕಲಿಲ್ಲ ಮತ್ತು ಕಡಲೆಬೇಳೆನೂ ಹಾಕಿಲ್ಲ ಕೊತ್ತಂಬರಿ ಎಣ್ಣೆಯೊಳಗನ್ನ ಹಾಕೋರಿ ಅಂದ್ರೆ ಚಲೋ ಆಗ್ತೈತಿ ಇದ್ರೊಳಗೆ ಶೇಂಗಾಕಾಯಿ ಎಲ್ಲ ಅದಾವ ಹಾಗಾಗಿ ನಾನು ಎಕ್ಸ್ಟ್ರಾ ಏನೂ ಹಾಕಿಲ್ಲ ಸ್ವಲ್ಪ ಉಪ್ಪು
ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿಟ್ರೆ ರೆಡಿ ನೋಡ್ರಿ. ಡಿಪೆಂಡ್ ಆಗಿರೋ ಚಿತ್ರಾನ್ನ. ನಾನು ಮೊದಲ ರೊಟ್ಟಿ ಮತ್ತು ಚಟ್ನಿ ಮಾಡ್ತಿದ್ನಲ್ಲ, ನಾನು ಮಾಡೋದು ಬಿಟ್ನಿ. ನಾವು ಇದನ್ನ ಏನಾದರೂ ಹಿಂಗೆ ಮನ್ಯಾಗನ್ನ ಓನ್ ಬಿಸ್ನೆಸ್ ಮಾಡ್ತೇವಂತಂದಿಂದ ಫುಡ್ ಮಾಡಿ ಮಾರಾಟ ಮಾಡ್ತೇವಂತಂದಿಂದ ಅದಕ್ಕೆ ಸ್ವಲ್ಪ ಹೆಂಗಂತಂದ್ರೆ ಇಬ್ಬರತಿ ಬೇಕಾಗ್ತೈತಿ. ಹಿಂಗೆ ನಮ್ಮ ಇನ್ನೊಂದು ಏನಂತಂದ್ರೆ ನಾನು ಇಲ್ಲಿ ಹೊಲ್ದಾಗ ಇರೋದ್ರಿಂದಾಗಿ ಹೋಗಿ ಕೊರಿಯರ್ ಮಾಡೋದು ನನಗೆ ಭಾಳ ಕಷ್ಟ ಅಂತ ಅನ್ಸಾಗತ್ತೆ. ಹಂಗಾಗಿ ನಾನು ಬಿಟ್ನಿ. ಈಗ ಏನಂತಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಆರಾಮ್ಸೆ ನೀವು ಇಷ್ಟಪಡುವಂಥ ತಿಂಡಿ ತಿನಿಸುಗಳು ಹೈಜೆನಿಕ್ ಆಗಿ ರೆಡಿಯಾಗಿರುವಂಥ ಫುಡ್ ನಿಮ್ಮ ಮನೆ ಬಾಗಿಲಿಗೆ ತಲುಪ್ತೈತಿ. ಇನ್ನೇನ ಪಂಚಮಿ, ಗಣೇಶ ಚತುರ್ಥಿನ ಸಾಲ ಹಬ್ಬಗಳಿಂದ ಶುರು ಆಕ್ಕವ. ಹಾಗಾಗಿ ಎಲ್ಲರಿಗೂ ಮನ್ಯಾಗ ಮಾಡ್ಕೊಳ್ಳೋಷ್ಟು ಟೈಮ್ ಇರಂಗಿಲ್ಲ. ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಅಡುಗೆಗಳನ್ನಾಗಲಿ ಚಟ್ನಿ ಪುಡಿಗಳನ್ನಾಗಲಿ ಭಾಳ ಅಷ್ಟು ಜನ ಇಷ್ಟಪಡ್ತೀರಿ. ಹಾಗಾಗಿ ನಿಮ್ಮ ಮನೆ ಬಾಗಿಲಿಗಿನ್ನ ಆರಾಮ್ಸೆ ಬಂದು ತಲುಪ್ತಾವ. ಈಗ ನನಗಿವ್ನ ಬಿಜಾಪುರದಿಂದ ಒಬ್ಬರ ಸಬ್ಸ್ಕ್ರೈಬರ್ ಕಳಿಸ್ಯಾರ. ಏನೇನು ಕಳಿಸ್ಯಾರ ಅಂತ ನೋಡೋಣಂತ ಬರ್ರಿ. ಮತ್ತು ಅವ್ರ ಹತ್ರ ಏನೇನು ಸಿಗ್ತಾವ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕಂತಂದ್ರೆ ನೀವು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇ ಮಾಡ್ತಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಕೇಳ್ಬೋದು, ಕಾಲ್ ಮಾಡಿದ್ದೆ ಕೇಳ್ಬೋದು. ನಿಮ್ಗೆ ಏನು ಬೇಕು ನೋಡ ಅದನ್ನೆಲ್ಲನೂ ರೆಡಿ ಮಾಡಿ ಕಳಿಸ್ತಾರೆ. ಮನ್ಯಾಗೀಗ ಸಣ್ಣದಾಗಿ ಏನು ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಭಾಳ ಹೆಲ್ಪ್ ಆಕೈತಿ. ಒಂದು ಹೆಣ್ಣು ಮಗಳಾಗಿ ಮನ್ಯಾಗ ನಾವು ಖಾಲಿ ಕುಂದಿರ್ಲಾರ್ದನ್ನ ಏನಾದರೂ ಮಾಡ್ಬೇಕಾ, ಗಂಡುಗಳಿಗೆ ಒಂದಿಟ್ಟು ಹೆಲ್ಪ್ ಮಾಡ್ಬೇಕಾ, ಮತ್ತು ಮಕ್ಕಳ ಫ್ಯೂಚರ್ ಬಗ್ಗೆ ನಾವು ಏನಾದರೂ ಒಂದಿಟ್ಟು ಮಾಡಬೇಕಲ್ಲ ಅಂತೇಳಿ ಅನ್ನೋದರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸಹಾಯ ಅಂತ ಹೇಳ್ತೀನಿ. ಏನು ಮಾಡಿ ಕಳ್ಸ್ಯಾರ ಅಂತ ಹೇಳಿ ನಾನು ತೋರಿಸ್ತೀನಿ. ಅಂದ್ರೆ ನಿಮ್ಗೆ ಮತ್ತೆ ಏನಾರ ಬೇಕಾದ್ರೆ ನೀವು ತರಿಸ್ಕೋಬಹುದು. ಅವ್ರ ಹತ್ರ ಏನೇನು ಸಿಗ್ತಾವ ಅಂತೇಳಿ ನಾನು ಎಲ್ಲನೂ ತೋರಿಸ್ಕೊಂಡು ಹೋಗಿ ನೀವು ನೋಡ್ಕೊಂಡು ಬರ್ರಿ. ನಿಮ್ಗೆ ಯಾವ್ದು ಇಷ್ಟ ಆಕೈತೆ ನೋಡ ಯಾವ ಐಟಮ್ಸ್ ಅದನ್ನು ನೀವು ಈಸಿಯಾಗಿ ತರಿಸ್ಕೋಬೋದು. ಕೊರಿಯರ್ ಮಾಡಿ ಕಳಿಸ್ತಾರೆ ಮತ್ತು ನಿಮ್ಮ ಮನೆ ಬಾಗಿಲಿನ ಬಂದು ತಲುಪ್ತಾವು. ಚಕ್ಲಿ, ಇವಾಗ ಕರ್ಚಿಕಾಯಿ ಎಂದರೆ ಬಾಯಲ್ಲಿ ಜುಳು ಜುಳು ನೀರು ಬರುತ್ತವೆ. ಶೇಂಗಾ ಚಟ್ನಿ ಪ್ಯಾಕಿಂಗ್ ಅಂದ್ರೆ ಮಸ್ತ್ ಮಾಡ್ಯಾರ. ಶೇಂಗಾ ಹೋಳಿಗೆ, ಚಕ್ಲಿ, ಮಸಾಲೆ ಖಾರ, ಗುರಳಿ ಚಟ್ನಿ, ನಿಪ್ಪಟ್ಟು, ಇದು ಅಗಸಿ ಚಟ್ನಿ. ಇದೊಂದಿಟ ಏನಂತಂದ್ರೆ ಕವರ್ ಇದೈತಿ. ನಾನು ಹೇಳ್ತೇನೆ ನೀಟಾಗಿ ಪ್ಯಾಕಿಂಗ್ ಮಾಡ್ರಿ ಅಂತ ಹೇಳಿ. ಮತ್ತು ಇವಾಗ ಕರದ ಅವಲಕ್ಕಿ ಅಂತ ಹೇಳ್ತಾರೆ, ಉತ್ತರ ಕನ್ನಡ ಕಡೆ ಭಾಳ ಫೇಮಸ್. ಟೋಟಲ್ ಅವ್ರಂತೇಳಿ ಇಷ್ಟೆಲ್ಲ ರೆಸಿಪಿ ಸಿಗ್ತಾವೆ ನೋಡ್ರಿ ನಿಮ್ಗೆ. ಕರದ ಅವಲಕ್ಕಿ, ಶೇಂಗಾ ಹೋಳಿಗೆ, ಮತ್ತು ನಿಪ್ಪಟ್ಟು, ಇಲ್ಲೇ 2 ಥರದ ಚಕ್ಲಿ ಇದಾವೆ. ಚಕ್ಲಿ, ಕರ್ಚಿಕಾಯಿ, ಅಂಟಿ ನುಂಡಿ. ನಾವು ಇದನ್ನು ಉಂಡಿ ಶೇಪ್ ಆದರೂ ಮಾಡ್ಕೋಬೇಕಾ, ಹಿಂಗೆ ಬರ್ಫಿ ಶೇಪ್ ಆದರೂ ಮಾಡ್ಕೋಬೋದ. ಮತ್ತು 3 ಥರದ ಚಟ್ನಿ, ಮಸಾಲೆ ಖಾರ, ಇಷ್ಟೆಲ್ಲ ಸಿಗ್ತೈತಿ. ನಿಮ್ಗೆ ಬೇಕಂತಂದ್ರೆ ನಾನು ನಂಬರ್ನೇನೇ ಡಿಸ್ಪ್ಲೇ ಮಾಡಕತ್ತೇನಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ವಿಚಾರಿಸ್ಬೋದ. ಮತ್ತು ನಿಮ್ಗೆ ಫ್ರೆಶ್ ಆಗಿ ಅವಾಗಿಂದ ರೆಡಿ ಮಾಡಿ ನಿಮ್ಗೆ ಕೊರಿಯರ್ ಮೂಲಕ ತಲುಪಿಸ್ತಾರೆ. ರೇಟ್ ಐತಿ, ನೀವು ಅವ್ರನ್ನ ಕೇಳ್ರಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ರೇಟ್ ಅಂತೇಳಿ. ನಿಮ್ಗೆ ಪಾವು kg ಬೇಕಂತ ಗ್ರಾಮ್ ಲೆಕ್ಕದಲ್ಲೇ ತರಿಸ್ಕೋಬೋದ. ಉಂಡಿ ಐತಿ ನೀವು ಗ್ರಾಮ್ ಲೆಕ್ಕದಲ್ಲಿ kg ಗಂಟ್ಲೇ ತರಿಸ್ಕೋಬೇಕಾಕೈತಿ. ಯಾಕಂತಂದ್ರೆ ವೇಟ್ ಭಾಳ ಬರ್ತಾವಲ್ಲ. ಹಾಗಾಗಿ ಕರ್ಚಿಕಾಯಿ ನೋಡ್ರಿ, ನಾನು ತಿಂದು ಎಲ್ಲನೂ ಟೇಸ್ಟ್ ಮಾಡಿ ಹೇಳಾಕತ್ತೀನಿ, ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡಾಕತ್ತೀನಿ. ಇನ್ನೇನೇ ಪಾರ್ಸಲ್ ಬಂದೈತೆ ನನಗೆ. ಚಕ್ಲಿ ಅಂದ್ರೆ ಸಖತ್ ಕ್ರಿಸ್ಪಿ ಆಗ್ಯದವ. ನಾನು ಇದನ್ನು ಮಾಡೋದು ಬಿಟ್ಟೆನ. ನಾನು ರೊಟ್ಟಿ ಮತ್ತು ಇನ್ನೊಂದು ಏನಂತಂದ್ರೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಅವು ಸಿಗ್ತಾವೆ. ನಿಮ್ಗೆ ಏನೇನು ಬೇಕು ನೋಡಿರಿ ಟೋಟಲ್ ಎಲ್ಲನೂ ತರಿಸ್ಕೋಬೋದ. ಎಷ್ಟು ಮಸ್ತ್ ಕನಸಾಗತ್ತೆ ನೋಡಿರಿ. ನೋಡೋಕೆ ಎಷ್ಟು ಚೆಂದ ಅಂತಂದ್ರೆ ಅಷ್ಟು ಹೈಜೀನಿಕ್ ಆಗ ಅಷ್ಟು ರುಚಿಯಾಗಿನ ಎಲ್ಲ ರೆಸಿಪಿನೂ ಬಂದಾವ. ನೀವು ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತಂತ ನಾನು 100% ಗ್ಯಾರಂಟಿ ಕೊಡ್ತೀನಿ. ನಾನು ಮಾಡೋದು ಬಿಟ್ಟೇನಿಲ್ಲ, ಹಾಗಾಗಿ ಮಾಡೋರಿಗಾದರೂ ಸಪೋರ್ಟ್ ಮಾಡ್ಬೇಕಂತೇಳಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಮತ್ತು ದುಡ್ಡು ತೊಗೊಂಡು ಪ್ರಮೋಷನ್ ಮಾಡಾಕತ್ತ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ.
ನಾನು ಫ್ರೀಯಾಗಿ ನಿಮ್ಮ ಜೊತೆ ಶೇರ್ ಮಾಡಕತ್ತಿರೋದು ಫ್ರೀ ಪ್ರಮೋಷನ್ ಇದೆ. ಯಾಕಂದ್ರೆ ಕೆಲವ್ರು ಹಂಗೂ ಇರ್ತೈತಿ, ಕೆಲವ್ರ ಮೈಂಡ್ ಸೆಟ್. ಯಾಕೆಪ್ಪ ಕಟ್ಟಿಲ್ಲ? ನೀ ಗಾಡಿ ತಗೊಂಡಂತಲ್ಲ. ಫೋನ್ ಹಾಕೊಳಕ ಹಾರಿ ಏನಂತ ನಮ್ಮಪ್ಪ ಹಂಗ ಬಂದ್ ಸರ್ತೀವಮ್ಮ. ಚಡಿ ಕೆಬ್ಬನ್ ಚಡಿ ಅಲ್ಲಿ ಒಳಗದ ನೋಡಿಯಪ್ಪ, ತಗೋಗ. ಕೆಬ್ಬನ್ ಚಡಿ ಈಗೇನು ಕೊಡ್ಲಿ ಮತ್ತ? ಹಾಳದ ಇಲ್ಲಿ ಮತ್ತೆ ಅಲ್ಲಿ ಮಳಿ ಪಳಿ ಬಂತಂದ್ರ ಚಾಲೂನು ಮಾಡೋಕ್ಕಾಗಲ್ತು. ಏನಾರ ಮಾಡಿಟ್ಟಿ ಬಿಡು ಇಡು. ಈಗ ಹೆಂಗೈತಿ? ಹದಿನೆಲ್ಲ ಕಟ್ತಿ ಬೇಡ. ಅದನ್ನ ಕಲ್ಕೋಬೇಕಪ್ಪ. ಅದ ನನಗೆ ಬ್ಯಾಲೆನ್ಸ್ ಬಾಳಲ್ಲ, ಕೈಯಾಗ ಶಕ್ತಿ ಇದ್ದಂಗೆ ಆಗೈತಿ. ಇವ ಹಿಡ್ಕೊಂಡು ಹೋಗೋರಾಗ ಅಂದ್ರೆ ಆಕಿ ನೀರಾಗ ಕರ್ಕೊಂಡು ಹೋದ್ರೆ ಅಚ್ಕೆ ಜಕ್ಕೆಲ್ಲ ಹಾಕಿ ಕುಂದರ್ಸೆ ಕರ್ಕೊಂಡು ಹೋದ್ರು. ಕೊಡ್ತಾನೆ ಕುಂದ್ರ. ಫೋನ್ ತಗೊಂಡೆಪ್ಪ? ಹಚ್ಕ ಹಚ್ಕ ಕಾಲಕ್ಕೆ ಕುಂದ್ರ ಗಾವಕಚ್ಚಿ. ಹುಷಾರ್ ನೋಡು. ಅವ ಅಪ್ಪ ಊರಿಗೆ ಹೋದಿಂದ ನಾನು ನಮ್ಮ ದನ ಮೆಚ್ಚಕ್ಕೆ ಬಂದೆ ನೋಡ್ರಿ. ನಮ್ಮ ಪಪ್ಪಿ ಬ್ಲಾಕಿ ರಮ್ಸೆ ಕುಂತವು. ಬಂದು ಬಾಳತ್ತದ. ನಾನು ಕರ ಒಂದೆಲ್ಲ ಕಟ್ಟೀನಿ, ಗೌರಿನೂ ಬಿಟ್ಟೇನಿ. ಮಸ್ತ್ ಮೇಯಕತ್ತಾಳ. ರೀಲ್ಸ್ ಮಾಡಕ್ಕೆ ಮಸ್ತ್ ಐತಿ ನೋಡ್ರಿ. ಸಖತ್ತಾಗಿ ಸ್ಟೆಪ್ ಹಾಕಕ್ಕೆ. ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತೈತೆ ನಮ್ಮ ಪಪ್ಪಿ ನೋಡ್ರಿ. ಅಲ್ಲೇ ಬಂದು ಮಕ್ಕೊಳ್ಳೋದು. ಅದು ಹೆಂಗೆ ಮಕ್ಕೊಂಡೈತೆ ಬ್ಲಾಕಿ ಅಲ್ಲೇ ಮಕ್ಕೊಂಡೈತೆ. ಕರ್ರಗ ಕಾಣಿಸ್ತೈತೆ ನೋಡ್ರಿ ಅಲ್ಲಿ. ಅದು ಬ್ಲಾಕಿ, ಇದು ಪಪ್ಪಿ. ನಾನು ಅಲ್ಲೇ ಕುಂತಿದ್ನೆಲ್ಲ, ಅದಕ್ಕೆ ಅಲ್ಲೇ ಕುಂತದ. ನಾನು ಮತ್ತೆ ಎದ್ದು ಬಂದಿಲ್ಲ ಈ ಕಡೆ. ನಾನು ಮತ್ತೆ ಎದ್ದು ಹೋಗ್ಲಲ್ಲೇ ಅಲ್ಲಿ ಬರ್ತೈತಿ. ಅದಕ್ಕೆ ಹೇಳೋದ್ರಿ, ನಾಯಿಗಿರೋ ಅಷ್ಟು ನೀಯತ್ತ ಮನುಷ್ಯನಿಗಿರಂಗಿಲ್ಲ ಅಂತೇಳಿ. ಸುಮ್ಮನೆ ಹೇಳಿಲ್ಲ ಯಾರೋ ಅದನ್ನ. ಅದಿಲ್ಲ ಪಪ್ಪಿ ಪಪ್ಪಿ ಇಷ್ಟ ಅದ. ಇನ್ನೂ ಭಾಳ ಜೋರಾಗಿ ಒದರಿದಾಳಂದ್ರೆ ಅಷ್ಟೇ ನೋಡ್ಬೇಕಂತ. ವೆಂಕಟೇಶ ಎಲ್ಲಿ ಕಟ್ಲಿ? ಮಳೆ ಬಂತಂದ್ರ
ಕಿಚನ್ ನೋಡ್ರಿ ನಮ್ಮ ಸದ್ಯಕ್ಕೆ ಪ್ಯಾಕ್ ಆಗಿಬಿಟ್ಟೈತೆ, ಮಳೆ ಬರೋದಿಲ್ಲ. ಹಾಗಾಗಿ ಕಾಳು ಹಾಕಿದ್ದೀನಿ ಇವಕ್ಕ ಯಾಕ ಹಾಂ ಏನು ತೊಗೊಂಡು ಹೋಗ್ತೀನಿ, ಮಳೆ ಬರೋಂಗೈತೆ. ಕೋಳಿ ಮರಿ ತೆಗ್ಸೋಣ.